ವಿನೋದ್ ಪ್ರಭಾಕರ್ ಸುಮಾರು 20 ವರ್ಷದಿಂದ ಸೈಕಲ್ ಹೊಡಿತಾನೆ ಇದ್ದಾರೆ. ಆಲ್ಮೋಸ್ಟ್ ಒಂದು 30-35 ಸಿನಿಮಾಗಳು ಮಾಡ್ಯಾರ ಅನ್ಸುತ್ತೆ. ಆದ್ರೆ ಅಂತ ಯಾವುದು ದೊಡ್ಡ ಹಿಟ್ ಆಗಿಲ್ಲ. ಪ್ರಯತ್ನ ಅಂತೂ ನಡೀತಾನೆ ಇದೆ. ಫಿಸಿಕ್ ಇದೆ, ಲುಕ್ ಇದೆ. ಆದ್ರೂ ಅದೃಷ್ಟ ಕೈ ಹಿಡಿತಿಲ್ಲ. ಮಹಾದೇವ ಈ ವಾರ ಬಿಡುಗಡೆ ಆಗಿರುವಂತಹ ಕನ್ನಡ ಸಿನಿಮಾ. ಕತೆಗೆ ಬರೋಕ್ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮಹಾದೇವ ಒಬ್ಬ ಹ್ಯಾಂಗ್ ಮ್ಯಾನ್, ಅಂದ್ರೆ ಮರಣ ದಂಡನೆಗೆ ಒಳಗಾಗಲ್ಪಟ್ಟ ವ್ಯಕ್ತಿನ ಅವನಿಗೆ ಯಾವುದೇ ಅಪಾಯ ಆಗದೆ ಇರೋ ತರ ನೋಡ್ಕೊಳ್ಳೋದು, ಅವನ ಆರೋಗ್ಯ ನೋಡ್ಕೊಳ್ಳೋದು, ಅವನ ಕತ್ತು ಕಾಲ್ಗಳಿಗೆ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದು, ಮತ್ತೆ ಮರಣ ದಂಡನೆಗೆ ಒಳಗಾಗಲ್ಪಟ್ಟವನಿಗೆ ನೇಣು ಹಾಕೋದು, ಮತ್ತೆ ಪೋಸ್ಟ್ ಮಾರ್ಟಮ್ ನಲ್ಲಿ ಸಹಾಯ ಮಾಡೋದು ಇವನ್ ಕೆಲಸ. ಇವನ್ ಡ್ಯೂಟೀಸ್ ಏನು ಸಿನಿಮಾದಲ್ಲಿ ಹೇಳಿಲ್ಲ, ನಾನು ಜಸ್ಟ್ ಒಂದು ಹೇಳ್ತಾ ಇದ್ದೀನಿ ಬೇಸಿಕ್ ಆಗಿ. ಮಹಾದೇವ ಒಬ್ಬ ಅನಾಥ. ಇವನ್ಗೆ ಸಂಬಂಧಗಳ ಬಗ್ಗೆ, ಸಮಾಜದ ಬಗ್ಗೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇರಲ್ಲ. ಇವನಿಗೆ ಅಂತ ಇರೋದಿಬ್ರೆ. ಪಾರ್ವತಿ ತಂದೆ ಇಲ್ಲದ ಹುಡುಗಿ. ತಾಯಿ ಜೈಲಿನಲ್ಲಿ ಇರ್ತಾಳೆ. ತಾಯಿ ನೋಡೋದಕ್ಕೆ, ಅವಳಿಗೆ ಊಟ ಕೊಡೋದಕ್ಕೆ ಅಂತ ದಿನ ಜೈಲ್ಗೆ ಹೋಗ್ತಾ ಇರ್ತಾಳೆ. ಆದ್ರೆ ಜೈಲಿನಲ್ಲಿ ಬಿಡ್ತಾ ಇರಲ್ಲ. ಇದಕ್ಕೋಸ್ಕರ ಪಾರ್ವತಿ ಮಹಾದೇವನಿಂದ ಬೀಳ್ತಾಳೆ. ಈ ಕಡೆ ಕಾಮಾಕ್ಷಿ ಮಗ, ಅಂದ್ರೆ ಶ್ರುತಿ ಅವ್ರ ಮಗ, ಕೊಲೆ ಮಾಡಿ ಮರಣದಂಡನೆಗೆ ಒಳಗಾಗಲ್ಪಟ್ಟಿರ್ತಾನೆ. ತನ್ನ ಮಗನಿಗೆ ಹೇಗಾದ್ರೂ ಮಾಡಿ ಶಿಕ್ಷೆ ತಪ್ಪಿಸುವಂತೆ ಕೇಳ್ಕೊಳ್ತಾಳೆ. ಮತ್ತೊಂದ್ ಕಡೆ ಡ್ರಗ್ ಡೀಲರ್ ಸಮುದ್ರನ ಕಾಟ. ಮಹಾದೇವ ಸಂಬಂಧ ಪ್ರೀತಿ ಬಗ್ಗೆ ಗೊತ್ತಿಲ್ಲದೆ ಇರೋನು ಪಾರ್ವತಿ ಪ್ರೀತಿಗೆ ಬೀಳ್ತಾನೆ. ಈ ಪ್ರೀತಿಗೆ ಬಿದ್ದು ತನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ತನ್ನ ಜೀವನ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಜೊತೆಗೆ ಹೀಗೆ ಇವ್ರಿಗೆ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದು ಕತೆ. ಚಿತ್ರದ ಪಾಸಿಟಿವ್ ಬಂದು ಒಂದೇ ಕತೆ ಅಂತ ಹೇಳ್ಬೋದು. ಬಟ್ ಕತೆಗೆ ಮತ್ತು ಹೀರೋಗೆ ಒಂದು ಪರ್ಪಸ್ ಇಲ್ಲ, ಒಂದು ಉದ್ದೇಶ ಇಲ್ಲ. ಯಾಕಂದ್ರೆ ಹೀರೋಗೆ ಒಂದಿಷ್ಟು ಕಷ್ಟಗಳು ಬರ್ತಾ ಇರುತ್ತೆ, ಸಾಲ್ವ್ ಮಾಡ್ತಾ ಇರ್ತಾನೆ. ಬಟ್ ನೆಕ್ಸ್ಟ್ ಏನು ಅನ್ನೋದು ಪದೇ ಪದೇ ಬಂದಾಗ ಒಂದು ಕಾಡ್ತಾ ಇರುತ್ತೆ. ಬಟ್ ಪ್ರಾಪರ್ ಕತೆಗೆ ಒಂದು ಉದ್ದೇಶ ಇದ್ದಿದ್ರೆ ಆಡಿಯನ್ಸ್ಗೆ ಒಂದು ನೆಕ್ಸ್ಟ್ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು, ಮತ್ತೆ ನೋಡಿಸ್ಕೊಂಡು ಹೋಗೋದಕ್ಕೆ ಒಂದು ಸೆಟ್ಲ್ ಆಗೋದಕ್ಕೆ ಒಂದು ಕಾರಣ ಇರ್ತಾ ಇತ್ತು. ಬಟ್ ಇಲ್ಲಿ ಒಂದು ಕಾರಣ ಇಲ್ಲ ಸಿನಿಮಾದಲ್ಲಿ. ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ, ಲವ್ ಇದೆ, ಎಮೋಷನ್ಸ್ ಇದೆ, ಎಲ್ಲ ಇದೆ. ಬಟ್ ಅಷ್ಟೊಂದು ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ. ಯಾಕಂದ್ರೆ ಒಂದು ಕತೆಗೆ ಉದ್ದೇಶ ಏನಿದೆ ಅಂತ ಆಡಿಯನ್ಸ್ಗೆ ಮುಂಚೆನೆ ಗೊತ್ತಾಗ್ಬಿಟ್ಟಿದ್ರೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿತ್ತು. ಮತ್ತೆ ಹೀರೋ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಅನಾಥರೋ ಸಿನಿಮಾ ಉಪೇಂದ್ರ ತರ ಕ್ಯಾರೆಕ್ಟರ್ ಇದೆ. ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಬಿಹೇವ್ ಆಗಿರ್ಬೋದು, ಮತ್ತೆ ವಾಕಿಂಗ್ ಸ್ಟೈಲ್, ಒಂದಿಷ್ಟು ಕಡೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಗೆಟಪ್ ಎಲ್ಲ ಅದು ಅವಶ್ಯಕತೆ ಇರಲಿಲ್ಲ. ಮತ್ತೆ ಅದು ಸ್ಟಾರ್ಟಿಂಗ್ ಅಷ್ಟೇ ಒಂದ್ 2-3 ಸೀನ್ಸ್ ಅಲ್ಲಿ ಆ ತರ ಅನ್ಸುತ್ತೆ. ಬಟ್ ಆಮೇಲೆ ಸಡನ್ಲಿ, ಅಂದ್ರೆ ವಾಕಿಂಗ್ ಸ್ಟೈಲ್ ಸಡನ್ಲಿ ನಾರ್ಮಲ್ ಆಗಿ ಹೀರೋ ನಡೆಯೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಸೀನ್ಗಳು ಒಂದಿಷ್ಟು ರಿಪೀಟ್ ಅನ್ಸುತ್ತೆ. ಕೆಲವು ಅಲ್ಲೇ ಸುತ್ತಾ ಇರುತ್ತೆ. ರೊಟೀನ್ ಲವ್ ಸ್ಟೋರಿನ ಸ್ವಲ್ಪ ಬೇಗ ಮುಗಿಸ್ಬೋದಿತ್ತು. ಮತ್ತೆ ನರೇಶನ್ ಸ್ಲೋ ಆಗಿದೆ. ಮತ್ತೆ ಹೀರೋ ಕ್ಯಾರೆಕ್ಟರ್ ತರಾನೇ ಇದೆ ಸ್ಕ್ರೀನ್ ಪ್ಲೇ, ಒಂಥರ ಲೇಜಿ ಮಂಕು. ಅಲ್ಲಲ್ಲಿ ಫೈಟ್ ಸೀಕ್ವೆನ್ಸ್ಗಳಲ್ಲಿ ಸ್ವಲ್ಪ ಜೋಶ್ ಬರುತ್ತೆ. 80s ನಲ್ಲಿ ನಡೆಯುವಂತಹ ಕತೆ ಯಾವ ಕಡೆಯಿಂದನೂ ನಡೆರೋ ಕತೆ ಅನ್ಸಲ್ಲ. ಒಂದಿಷ್ಟು ಕಡೆ ಒಂದಿಷ್ಟು ಕಾಸ್ಟ್ಯೂಮು ಮತ್ತೆ ಆ ಟ್ರೈನು ಅನ್ಸಿದ್ರು ಕೂಡ ಮೇಜರ್ ಮೇಕಿಂಗ್ ಅಲ್ಲಿ 80s ಅಲ್ಲಿ ನಡೆಯುವಂತ ಕತೆ ಅನ್ಸೋದಿಲ್ಲ. ಮತ್ತೆ ಹೀರೋ ಹೀರೋಯಿನ್ ನಡುವೆ ನಡೆಯುವಂತ ಲವ್ ಸೀಕ್ವೆನ್ಸ್ ಚೆನ್ನಾಗಿದೆ. ಜೈಲಲ್ಲಿ ನಡೆಯುವಂತ ಒಂದಿಷ್ಟು ಸೀಕ್ವೆನ್ಸ್, ಮತ್ತೆ ಟ್ರೈನಲ್ಲಿ ನಡೆಯುವಂತ ಒಂದಿಷ್ಟು ಸೀಕ್ವೆನ್ಸ್, ಮಗು ಮತ್ತೆ ಹೀರೋ ನಡೆಯುವಂತ ಒಂದಿಷ್ಟು ಸೀನ್ಸ್ಗಳು ಚೆನ್ನಾಗಿದಾವೆ. ಬಟ್ ತುಂಬಾ ಸೀನ್ಸ್ಗಳು ಅಬ್ರಾಪ್ಟ್ ಆಗಿ ಕಟ್ ಆಗಿದಾವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೀನ್ಸ್ ಕಂಪ್ಲೀಟ್ ಅನ್ಸಲ್ಲ ಕೆಲವು ಸೀನ್ಸ್ಗಳು. ಒಂದಿಷ್ಟು ಕ್ಯಾರೆಕ್ಟರ್ಗಳು ಚೆನ್ನಾಗಿದಾವೆ. ಕ್ಯಾರೆಕ್ಟರೇಷನ್, ಹೀರೋ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್, ಶ್ರುತಿ ಅವ್ರ ಕ್ಯಾರೆಕ್ಟರ್, ಅಚ್ಯುತ್ ಕುಮಾರ್ ಅವ್ರ ಕ್ಯಾರೆಕ್ಟರ್, ಮತ್ತೆ ಮಾಲಾಶ್ರೀ ಅವ್ರ ಒಂದು ಸೀನಲ್ಲಿ ಗೆಸ್ಟ್ ಅಪಿಯರೆನ್ಸ್ ಬಂದು ಹೋಗ್ತಾರೆ. ಅದು ಚೆನ್ನಾಗಿದೆ ಆ ಸೀನು. ಬಟ್ ಹೀರೋ ಕ್ಯಾರೆಕ್ಟರ್ ಏನಿದೆ, ಅವ್ರ ಆಕ್ಟಿಂಗ್ ಅಲ್ಲಿ ಇನ್ನೊಂದಿಷ್ಟು ಕಲಿಬೇಕು. ಒಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ ಇನ್ನೊಂದಿಷ್ಟು ಇಂಟೆನ್ಸ್ ಇರ್ಬೇಕಿತ್ತು ಅನ್ನಷ್ಟು. ಕ್ಯಾರೆಕ್ಟರ್ಗಳು ಚೆನ್ನಾಗಿದ್ರು ಕೂಡ ಒಂದಿಷ್ಟು ಪ್ರೆಸೆಂಟೇಷನ್ ಅಲ್ಲಿ ಸೋತೇರ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಡೈಲಾಗ್ ವಿಷಯದಲ್ಲಿ ಡೈಲಾಗ್ ತುಂಬಾ ನಾರ್ಮಲ್ ಆಗೋಯ್ತು. ಸಿನಿಮಾದಲ್ಲಿ ಡ್ರಾಮಾ ಇದೆ, ಆದ್ರೆ ಅದನ್ನ ಪ್ರೆಸೆಂಟೇಷನ್ ಮತ್ತೆ ಡೈಲಾಗ್ಸ್ ನಲ್ಲಿ ಕನೆಕ್ಟ್ ಆಗಿಲ್ಲ. ಮತ್ತೆ ಡೈರೆಕ್ಟ್ರು ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಸಾಯಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿರೋ ತರ ಇದೆ. ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಸಾಯಿಸಿದ್ರಷ್ಟೇ ಜನಗಳಿಗೆ ಎಮೋಷನ್ಸ್ ಕನೆಕ್ಟ್ ಆಗೋದು ಅನ್ನೋ ತರ ಇದೆ. ಅದು ಬೇಕಾಗಿರ್ಲಿಲ್ಲ. ಒಂದಿಷ್ಟು ಕ್ಯಾರೆಕ್ಟರ್ ಸಾಯೋ ಅವಶ್ಯಕತೆ ಇರ್ಲಿಲ್ಲ ಅನ್ನಷ್ಟು. ಇನ್ನು ಸಂಗೀತದಲ್ಲಿ ಯಾವ ಹಾಡು ಅಂತದ್ದು ಮನಸ್ಸಲ್ಲಿ ಉಳಿಯಲ್ಲ. ಓವರ್ ಆಲ್ ಸಿನಿಮಾ ಕೆಟ್ಟ ಸಿನಿಮಾ ಅಂತೂ ಅಲ್ಲ, ಆದ್ರೆ ಇನ್ನ ತುಂಬಾ ವರ್ಕ್ ಮಾಡಬೇಕಿತ್ತು ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.